ನನ್ನ ಹೆಸರು ಸರಸ್ವತಿ ಬಾಯಿ ಅಂತ. ನಾನು ಮಹಾಲಕ್ಷ್ಮಿ ಲೇಔಟಿಂದ ಬರ್ತಾ ಇದ್ದೀನಿ. 3 ಇಯರ್ಸ್ ಬ್ಯಾಕಲ್ಲಿ ದೊಡ್ಡ ಹಾಸ್ಪಿಟ್ಲು, ನಿಮಗೆಲ್ಲ ಗೊತ್ತಿರುತ್ತೆ, ಕೊಲಂಬಿಯಾ ಏಷ್ಯಾ ಹಾಸ್ಪಿಟ್ಲು. ನಮ್ಮ ಫ್ಯಾಮಿಲಿ ಫುಲ್ಲು ಅಲ್ಲೇ ತೋರಿಸ್ತಾ ಇದ್ದಿದ್ದು, ಇಡೀ ಫ್ಯಾಮಿಲಿ. ಸೊ ಅದರಿಂದ ನಾವು ಪರ್ಮನೆಂಟು ಅಲ್ಲಿ ಕಸ್ಟಮರ್ ಥರ ಇದ್ವಿ. 3 ಇಯರ್ಸ್ ಬ್ಯಾಕು ನಮ್ಮ ಮಗಳಿಗಂತ ಒಂದು ಮನೆ ಕನ್ಸ್ಟ್ರಕ್ಷನ್ ಮಾಡಿದ್ವಿ. ಅದು ಡೆಸ್ಟಲ್ಲೆಲ್ಲ ಓಡಾಡಿ ನನಗೇನಾಯಿತು, ಸ್ವಲ್ಪ ಕಫ ಕಟ್ಕೊಂಡ್ಬಿಡ್ತು, ನನಗೆ ಜ್ವರ ಎಲ್ಲ ಬಂದುಬಿಡ್ತು. ನಮ್ಮ ಮನೆಯಲ್ಲಿ ಸ್ವಲ್ಪ ಇದ್ರೂ ಕೇಳಲ್ಲ, ಹೋಗಲೇಬೇಕು ಹಾಸ್ಪಿಟಲ್ ಅಂತ ಕಂಪಲ್ಸರಿ ಮಾಡಿಬಿಡ್ತಾರೆ. ನನ್ನ ಮಗ ಯಜಮಾನ್ರೆಲ್ಲ ಬೇಡ ನೀನು ಹೋಗು, ಏಕೆಂದರೆ ಗಂಟ್ಲಲ್ಲಿ ಇದು ಕಫ ಕಟ್ಕೊಂಡ್ರೆ ಕಷ್ಟ ಆಗುತ್ತೆ ಅಂತೇಳಿ ಅವರೇ ಕರ್ಕೊಂಡೋದ್ರು. ಹಾಸ್ಪಿಟಲ್ ಅಡ್ಮಿಟ್ ಮಾಡಿದರು. ಅಡ್ಮಿಟ್ ಆಯಿತು, ಒಂದು ದಿವಸ ಎಲ್ಲ ಆಯಿತು. ನನಗೆ ಏನೋ ಮೆಡಿಸಿನ್ ಸಿರಫು ಒಂದು ಮಾತ್ರೆ ಕೊಟ್ಟರು, ನನಗೆ ಹುಷಾರಾಯಿತು, ಕ್ಯೂರ್ ಆಯಿತು. ಆಮೇಲೆ ಮಾರನೇ ದಿವಸ ಹೇಳಿದರು, ಇವತ್ತೊಂದು ದಿವಸ ನೋಡ್ಕೊಂಡು ನಾಳೆ ಬೆಳಗ್ಗೆ ನಿಮಗೆ ಡಿಸ್ಚಾರ್ಜ್ ಮಾಡ್ತೀನಮ್ಮ ಅಂತ ಹೇಳಿದರು. ಸರಿ ಅಂತ ಹೇಳಿದೆ. ನಾನು ಮಲ್ಕೊಳಕ್ಕೆ ಒಬ್ರು ಬೇಕಲ್ಲ. ಫಸ್ಟೇ ನಮ್ಮ ಹಸ್ಬೆಂಡ್ ಬಂದು ಮಲ್ಕೊಂಡ್ರು. 2ನೇ ದಿನ ಹೇಳಿದೆ, ಏನು ಬೇಡ ಬಿಡಿ, ನಾನು ಚೆನ್ನಾಗಿದ್ದೀನಿ, ನೀವು ಯಾರು ಬೇಡ ಹೋಗಿ ಅಂತೇಳಿ 8:30 ಗಂಟೆನಲ್ಲಿ ನಮ್ಮ ಮನೆಯವರ ಪಕ್ಕದಲ್ಲೇ ತಾನೇ, ಯಶವಂತಪುರ ಮೆಟ್ರೋ ಹತ್ರ ಹಾಸ್ಪಿಟಲ್ಲು, ಮನೆ ಇರೋದು ಮಹಾಲಕ್ಷ್ಮಿ ಲೇಔಟು. ಅವರು ವಾಪಸ್ ಕಳಿಸ್ಬಿಟ್ಟು ನಾನು ಒಬ್ಬಳೇ ಇರ್ತೀನಿ ಅಂತ ಹೇಳಿದೆ. ನಾನು ಒಬ್ಬಳೇ ಇದ್ದೆ. ಆಮೇಲೆ ಅವರು ಬಂದರು, ಮೇಡಮು ನಾಳೆ ಡಿಸ್ಚಾರ್ಜ್ ಅಲ್ಲ, ಯಾವುದು ನಿಮ್ಮದು ಪೇಮೆಂಟು ಅಂತ ಕೇಳಿದರು. ಕಾರ್ಡಾ ಕ್ಯಾಶಾ ಅಂತ ಕೇಳಿದ್ರು. ನಮ್ಮದು ಮಗಳದು ಇನ್ಶೂರೆನ್ಸ್ ಇದೆ, ನಮ್ಮ ಮಗಳು ಇನ್ಶೂರೆನ್ಸ್ ಮಾಡಿಸಿರ್ತಾಳೆ, ನಾನು ಇನ್ಶೂರೆನ್ಸ್ ಇದೆ ಅಂತ ಹೇಳಿದೆ. ನಾನು ಅದೊಂದೇ ತಪ್ಪು ಕೆಲಸ ಮಾಡಿದ್ದು ಇತ್ತು, ಅದಕ್ಕೆ ಮಾಡಿದೆ. ಆಮೇಲೆ ಸ್ವಲ್ಪ ಹೊತ್ತಾಯಿತು, ಇವರೆಲ್ಲ ಹೋದ್ಮೇಲೆ 8:30 ಗಂಟೆಗೆ ಇಷ್ಟಿಷ್ಟು ದೊಡ್ಡದು 3 ಡಸ್ಟ್ಬಿನ್ ಕ್ಯಾಬಿನ್ ತಂದು ನನ್ನ ರೂಮಲ್ಲಿಟ್ಟು, ಸಿಂಗಲ್ ಬೆಡ್ರೂಮ್ ಅಂದರೆ ಗೊತ್ತಿದೆಯಲ್ಲ, ದೊಡ್ಡದಾಗಿರುತ್ತೆ ರೂಮು. 3 ಕ್ಯಾಬಿನ್ ಎಷ್ಟೆಷ್ಟು ದೊಡ್ಡದು ಇಟ್ಟರು, ಇಷ್ಟಿಷ್ಟು ದೊಡ್ಡದಿದೆ, ಒಂದೊಂದು 3 ತಂದಿಟ್ರು. ನಾನು ನಿದ್ದೆ ಮಾಡ್ತಾಯಿದ್ದೆ. ನಿದ್ದೆ ಆದಮೇಲೆ ಎದ್ದೆ ನೋಡಿದೆ, ಏನಕ್ಕೆ ಇಟ್ಟಿದ್ದಾರೆ ಡಸ್ಟ್ಬಿನ್ ಇಷ್ಟಿಷ್ಟು ದೊಡ್ಡದು 3. ನನಗೆ ಒಂಥರ ಭಯ ಆಯಿತು, ಏನಕ್ಕೆ ಇಟ್ಟಿದ್ದಾರೆ ಅಂಥೇಳಿ. ಸರಿ ಹೋಗಿ ಕೇಳೋಣ ಅಂತ ಡೋರ್ ತೊಗೊಂಡು ಈಚೆ ಹೋದೆ. ಡೋರಲ್ಲಿ ಒಂದು ಬೋರ್ಡ್ ಹಾಕಿದ್ದಾರೆ, ಯಾರೂ ಒಳಗಡೆ ಪ್ರವೇಶ ಇಲ್ಲ ಅಂತ. ಇದೇನಕ್ಕೆ ಈ ಥರ ಹಾಕಿದ್ದಾರೆ? ನಂಗೆ ಒಂಥರ ಭಯ, ಒಬ್ಬಳೇ ಇರೋಕ್ಕೆ ಅಷ್ಟು ದೊಡ್ಡ ರೂಮಲ್ಲಿ ಭಯ. ಅದರಲ್ಲೇ ಎಲ್ಲನೂ ಕಳಿಸ್ಬಿಟ್ಟಿದ್ದೀನಿ, ಒಬ್ಬಳೇ ಇರ್ತೀನಿ ಅಂತ. ನಾನು ಹೊರಗಡೆನೂ ಬಿಡಲ್ಲ ಅಂದರೆ ನಾನು ಹೆಂಗಿರಬೇಕು ಹೇಳಿ. ನನಗೆ ಸಖತ್ ಭಯ ಆಯಿತು, ಏನಾಗ್ತದಪ್ಪ, ಯಾಕೆ ಇವ್ರು ಹಿಂಗೆ ಮಾಡ್ತಾ ಇದ್ದಾರೆ ಅಂತೇಳಿ ನಾನು ನರ್ಸಿಗೆ ಜೋರು ಮಾಡಿದೆ. ಯಾಕೆ ಏನಾಯಿತು, ನನಗೆ ಈ ಥರ ಹೊರಗಡೆನೂ ಬಿಡ್ತಾ ಇಲ್ಲ, ನೀವು ಮೊದಲೇ ಹೇಳಿದರೆ ನಮ್ಮ ಹಸ್ಬೆಂಡ್ ಹತ್ರ ಹೇಳಿಬಿಟ್ಟು ನಾನು ಡಿಸ್ಚಾರ್ಜ್ ಮಾಡಿಸ್ಕೊಂಡು ಹೋಗ್ತಾ ಇದ್ದೆ. ಇವಾಗ ಹೇಳಿಬಿಟ್ಟು ನಾಳೆ ಬೆಳಗ್ಗೆ ಮಾಡ್ತೇನೆ ಅಂತ ಇವಾಗ ಇಷ್ಟೊಂದು ಇಲ್ಲ, ನಿಮಗೆ ಟಿ ವಿ ಇದೆ ಅಂತ ಹೇಳ್ತಾ ಇದ್ದೆ. ಟಿ ವಿ ಇದೆ ಅಂತ ಹೇಳ್ತಿದ್ದಾರೆ. ನಾನು ಸುಳ್ಳು ಹೇಳ್ತಿದ್ದೀರಲ್ಲ, ನಮ್ಮ ಮನೇಲಿ ಯಾರಿಗೂ ಟಿ ವಿ ಇಲ್ಲ, ನನಗೆ ಎಲ್ಲಿಂದ ಟಿ ವಿ ಬರೋಕ್ಕೆ ಸಾಧ್ಯ? ಇವಾಗ ನೀವು ನಮ್ಮ ಮನೆಯವ್ರು ಬಂದಾಗ ಹೇಳಿದರೆ ಅವರು ಒಪ್ಕೋತಾ ಇದ್ರು. ನಮ್ಮ ಮನೆಯವ್ರು ಹೋದ್ಮೇಲೆ ಹಿಂಗೆ ಹೇಳ್ತಿದ್ದರೆ ಮನೆಗೆ ಫೋನ್ ಮಾಡಿದೆ. ಮನೆಗೆ ಫೋನ್ ಮಾಡಿದ್ರು, ಯಜಮಾನ್ರಿಗೆ ಇಲ್ಲ ನೀವು ಕರ್ಕೊಂಡು ಹೋಗಿಲ್ಲ ಅಂದರೆ ನಾನು ಓಡೋಟೋಗ್ಬಿಡ್ತೀನಿ, ಎಲ್ಲಾದ್ರೂ ಇಲ್ಲಿರಲ್ಲ, ಈ ಥರ ಎಲ್ಲ ಮಾಡ್ತಿದ್ದಾರೆ ಅಂತ. ಅಳಿಯ, ಯಜಮಾನ್ರು, ಮಗಳು ಎಲ್ಲ ಬಂದರು. ಅವಾಗ ಎಷ್ಟು ಗಂಟೆ? 9:30 ಆಯಿತು. ನಾನು ಹೇಳಿದರೆ, ಇಲ್ಲ ಅವ್ರಿಗೆ ಡಿಸ್ಚಾರ್ಜ್ ಮಾಡಲ್ಲ, ನಾವು ಗೌರ್ಮೆಂಟ್ಗೂ ಹೊರಬಿಟ್ಟಿದ್ವಿ, ಸೆಂಟ್ರಲ್ ಗೌರ್ಮೆಂಟಲ್ಲಿ ₹500 ಅವ್ರಿಗೆ ಕಳಿಸ್ತಾರೆ, ನಾವು ₹500ಗೋಸ್ಕರ ಹೆಲ್ತು ಕೆಡಿಸ್ಕೊಂಡು ಅಲ್ಲಿ ಇರಬೇಕಾ ನಾವು? ಅವ್ರಿಗೇನು ಬೆನಿಫಿಟ್ ಇದೆ ನಂಗೆ ಗೊತ್ತಿಲ್ಲ ಅಂತ ಹೇಳ್ಬಿಟ್ಟು ನನಗೆ ಬಿಡೋದೇ ಇಲ್ಲ ಅಂತಾರೆ. ನಮ್ಮ ಮನೆಯಲ್ಲಿ ಎಷ್ಟು ಹೇಳಿದ್ರೆ ಕೇಳಲಿಲ್ಲ. ನಮ್ಮ ಯಜಮಾನ್ರಿಗೆ ಹೇಳಿದೆ, ಬಿಡಲಿಲ್ಲ ಅಂದರೆ ನಾನು ಇಲ್ಲಿರಲ್ಲ, ಎಲ್ಲಾದರೂ ಹೊಟ್ಟೋಗಿಲ್ಲ ಅಂದರೆ ಕಮಿಷನ್ಗೆ ಫೋನ್ ಮಾಡ್ತೀನಿ, ವಯಸ್ಸಾದವ್ರು ನಿಂಗೆ ಇಟ್ಕೊಂಡು ಇವ್ರು ಇಷ್ಟೊಂದು ತೊಂದರೆ ಕೊಡ್ತಾ ಇದ್ದಾರೆ, ನಾವು ಹೇಗೆ ಬದುಕೋಕ್ಕೆ ಸಾಧ್ಯ? ನೋಡಿ ಭಯ ನನಗೆ. 3 ಡಸ್ಟ್ಬಿನ್ ಇಟ್ಟಿದ್ದಾರೆ, ಹೊರಗಡೆ ಹೋಗಬಾರ್ದು ಅಂತ ಹೇಳಿದ್ದಾರೆ, ಹೆಂಗೆ ಇರೋಕ್ಕೆ ಸಾಧ್ಯ ಒಬ್ಳು ಹೇಳಿ ಅಂತ. ಇರೋದೇ ಇಲ್ಲ ಅಂತ 1.5 ಗಂಟೆ. ಬ್ಯಾಂಕ್ ಇಲ್ಲ, ಏನಿಲ್ಲ. ನಮ್ಮ ಯಜಮಾನ್ರು ATM ಕಾರ್ಡು ಸ್ಟ್ರೈಪ್ ಮಾಡಿ 1,60,000 ಕಟ್ಟಿ ಒಂದು ದಿನದಲ್ಲಿ 3 ಗಂಟೆಲಿ ಮನೆಗೆ ವಾಪಸ್ 1,60,000 ಮನೆಗೆ ವಾಪಸ್ ಬಂದ್ಬಿಟ್ಟೆ. ನೋಡಿ ಅಲ್ಲಿ ಅವರು ನಾನು ಬೇಕಂತ ಡಿಸ್ಚಾರ್ಜ್ ಮಾಡಿಸ್ಕೊಂಡು ಬರಲಿಲ್ವಲ್ಲ, ಅದಕ್ಕೆ ಒಂದು ಮೆಡಿಸಿನ್ ಕೊಡಲಿಲ್ಲ, ಒಂದು ಸಿರಪ್ ಕೊಡಲಿಲ್ಲ, ಏನೂ ಕೊಡಲಿಲ್ಲ. ನಾನು ಇವತ್ತಿನವರೆಗೂ ಏನೂ ತೊಗೊಂಡಿಲ್ಲ, ಒಂದು ಮಾತನ್ನು ತೊಗೊಳ್ಳಲ್ಲ. ನಾನು ಇವತ್ತಿನವರೆಗೂ ಒಂದು ಟಿ ವಿ ಇಲ್ಲ, ಏನಿಲ್ಲ, ಆರಾಮಾಗಿದ್ದೀನಿ. ಒಂದು ಫಾರಿನ್ ಟೂರ್ 3 ಟೂರ್ ಮಾಡಿದ್ದೀನಿ. ಇವಾಗ ಸಿಂಗಾಪುರು, ಮಲೇಷಿಯಾ, ಬ್ಯಾಂಕಾಕ್, ಥೈಲ್ಯಾಂಡ್ ಮಾಡಿದ್ದೀನಿ, ದುಬೈ, ಅಬುದಾಬಿ, ಶ್ರೀಲಂಕಾ ಅದೆಲ್ಲ ಮಾಡಿದ್ದೀನಿ. ನನ್ನ ಮಗನಿಗೆ ಕೆನಡಾದಲ್ಲಿ ಹೋಗಿ 2 ತಿಂಗಳು ಇದ್ಬಿಟ್ಟು ಬಂದೆ. ಮತ್ತೆ ಈಗ ಒಂದು 3 ತಿಂಗಳು ಮೊದಲು 2 ತಿಂಗಳು ಹೋಗ್ಬಿಟ್ಟು ಬಂದೆ. ಈಗ ಒಂದು 2 ತಿಂಗಳಿಂದ ಕಾಶಿ, ಅಯೋಧ್ಯೆ ನೋಡ್ಕೊಂಡು ಬಂದೆ. ಇನ್ನೊಂದು 15 ದಿವಸದ ಮುಂದೆ ಇದು ರಾಮೇಶ್ವರ ಒಂದು 10 ದಿವಸ ಟೂರ್ ಬಂದೆ. ನಾನು ಟೂರ್ ತಿರುಗೋದು ತುಂಬ. ಹೆಂಗೆ ಹೋಗಕ್ಕೆ ಸಾಧ್ಯ ಆಗ್ತು ಹೇಳಿ? ಅಯ್ಯೋ, ನನಗೆ ರಿಯಲ್ ಆಗಿ ನಡೆದಿದ್ದು
ಸ್ಟೋರಿ ಇದು. ನಾನು ಅನುಭವಿಸಿದ ಸ್ಟೋರಿ ನಾನು ಹೇಳಕ್ಕೆ ಇಷ್ಟಪಟ್ಟು ಹೇಳ್ತಾ ಇದ್ದೀನಿ. ನಾನು ಸುಳ್ಳಂತೂ ಹೇಳ್ತಾ ಇಲ್ಲ, ರಿಯಲ್ ಆಗಿ ನನ್ನ ಅನುಭವದಲ್ಲಿ ಇದು ನಡೆದಿದ್ದು. ಇನ್ನೊಂದು ನಮ್ಮ ಯಜಮಾನ್ರು 2 ವರ್ಷದಿಂದ ನಾನು ಹಾಸ್ಪಿಟಲ್ಗೆ ಹೋಗಲ್ಲ ಅಂತ ಮನೆಯಲ್ಲಿ ಶಪಥ ಮಾಡಿದೆ. ನಾನು ಹಾಸ್ಪಿಟಲ್ಗೆ ಹೋಗಲ್ಲ. ಎಕ್ಸ್ಪೀರಿಯನ್ಸ್ ಆಗಿದೆ, ಅದಕ್ಕಾಗಿ ನಂದು ಇನ್ನೊಂದು ಎಕ್ಸ್ಪೀರಿಯನ್ಸ್ ಇದೆ. ನಾನು ಹಾಸ್ಪಿಟ್ಲಿಗೆ ಹೋಗಲ್ಲ ಅಂತ ಆಮೇಲಿಂದ ಬಿಟ್ಬಿಟ್ಟೆ. ನಾನು ಹಾಸ್ಪಿಟ್ಲಿಗೆ ಯಾವುದು ನಮಗೆ ಫ್ಯಾಮಿಲಿ ಡಾಕ್ಟರ್ ಇಲ್ಲ ನನಗೆ. ನಾನು ಯಾವ ಡಾಕ್ಟರ್ ಇಟ್ಕೊಳ್ಳಿಲ್ಲ, ಅದು ಇಟ್ಕೊಂಡಿದ್ದೆ, ಅದನ್ನ ಬಿಟ್ಬಿಟ್ಟೆ 3 ವರ್ಷದಿಂದ. ಹಾ ಹೇಳಿ ಸುಳ್ಳು. ಇನ್ನೊಂದು ಸರ್ಕಮ್ಸ್ಟೆನ್ಸಸ್ ನಮ್ಮ ಯಜಮಾನ್ರು ಓಕೆ, ಅದೇ ರೀತಿ ಅಲ್ಲ ಅವ್ರ ಲೈಫ್ ಅಲ್ಲಿ ಇವಾಗ ನೋಡಿ, ನಾನೇನಾದ್ರೂ ಅವ್ರದ್ದು ಮೆಡಿಸನ್ ತಗೊಂಡ್ಬಿಟ್ಟಿದ್ರೆ ಬೀದಿ ಅಂತ ಹೇಳಿ ನಾನು ಏನಾಗ್ಬೇಕಾಗಿತ್ತು, ನನ್ನ ಗತಿ ಏನಾಗ್ಬೇಕಾಗಿತ್ತು ಇವತ್ತು. ಆಮೇಲೆ ನಮ್ಮ ಯಜಮಾನ್ರದ್ದು 2 ವರ್ಷದಿಂದ ನಾನು ಆಸ್ಪತ್ರೆಗೆ ಹೋಗಲ್ಲ. ನಮ್ಮ ಯಜಮಾನ್ರಿಗೆ ಸ್ವಲ್ಪ ಮೆಟ್ಲು ಹತ್ತಿದ್ರೆ ಸ್ವಲ್ಪ ಇದು ನೋವು ಅಂತ ಹೇಳ್ತಾ ಇದ್ರು. ಅದಕ್ಕೆ ನಮ್ಮ ಮಗ ಇರೋದು ಕೆನಡಾದಲ್ಲಿದ್ದಾರೆ. ನಮ್ಮ ಮಗನ ಕೇಳ್ಬೇಕು ಯಾವುದೊಂದು, ಅವನ್ನ ಕೇಳಿ ಎಲ್ಲ ಮಾಡೋಣ ಅಂದ್ಬಿಟ್ಟು ಹೋಗಿ ತೋರ್ಸೋಣ ಅಂತ ನಮ್ಮ ಯಜಮಾನ್ ಹೇಳಿದ್ರು. ಮೊಮ್ಮಗಳದ್ದು ಬರ್ತಡೇ ಇತ್ತು, ಬರ್ತಡೇ ಮುಗಿಸ್ಕೊಂಡು ಹೋಗ್ತೀನಿ ಅಂತ ಹೇಳಿದ್ರು. ಆಮೇಲೆ ಏನಕ್ಕೂ ಇರ್ಲಿ ನೋಡೋಣ, ತೋರ್ಸ್ಕೊಂಡ್ ಬರೋಣ ಅಂತ ಅವರೇ ಹೇಳಿದ್ರು. ಸರಿ, ಅವ್ರಿಗೊಂದು ಡಾಕ್ಟ್ರು, ಅವ್ರಿಗೂ ಅಲ್ಲೇ ಫ್ಯಾಮಿಲಿ ಡಾಕ್ಟರ್ಗಳು ಇದ್ದಿದ್ದು. ನಮಗೂ ಅವ್ರಿಗೆಲ್ಲ ಫುಲ್ಲು 15 ವರ್ಷದಿಂದ ಅಲ್ಲೇ ತೋರಿಸ್ತಿದೆ. ಹಾಸ್ಪಿಟ್ಲ್ ಓಪನ್ ಆದ್ಮೇಲೆ, ಈಗ ಮಣಿಪಾಲ್ ಆದ್ಮೇಲೆ ಕೆಟ್ಟೋಯ್ತು. ಮೊದಲು ಚೆನ್ನಾಗಿತ್ತು. ಕೊಲಂಬಿಯಾ ಇರ್ಬೇಕಾದ್ರೆ ತುಂಬಾ ಚೆನ್ನಾಗಿ ನೋಡ್ತಾ ಇದ್ರು, ಹೋಗ್ತಾ ಇದ್ವಿ, ಫ್ಯಾಮಿಲಿ ಫುಲ್ ಅಲ್ಲೇ ನೋಡ್ತಾ ಇದ್ವಿ, ಎಲ್ಲ ಮಾಡ್ತಾ ಇದ್ವಿ. ನಾವೇ ಸ್ವಂತ ಫಸ್ಟ್ ಕೊಲಂಬಿಯಾ ಹಾಸ್ಪಿಟ್ಲ್ ಆಯ್ತಲ್ಲ ಅವಾಗ 15 ವರ್ಷದಿಂದ ಫ್ಯಾಮಿಲಿ. ಈಗ ಜೊತೆನೆ ಇಲ್ಲ, ಆ ಯಜಮಾನದ ಸ್ಟೋರಿ ಅವ್ರಿಗೆ ಹೇಳ್ತಾ ಇದ್ದಾರೆ. ನಮ್ಮ ಯಜಮಾನ್ರು ಇಲ್ಲ, ಈಗ 2 ವರ್ಷದಿಂದ ನಮ್ಮ ಯಜಮಾನ್ರಿಗೆ ಸ್ವಲ್ಪ ನೋವು ಅಂತ ಹೇಳಿದ್ರು. ಸರಿ ಹೋಗಿ ತೋರ್ಸ್ಕೊಂಡ್ಬಂದು ನಾನು ಹೇಳಿದೆ, ಬೇಡಪ್ಪ ನಾನಂತೂ ಆಸ್ಪತ್ರೆಗೆ ಬರಲ್ಲ, ನಾನು ಅವತ್ತೇ ನಿಮಗೆ ಗೊತ್ತಲ್ಲ ಅಂತ ಹೇಳಿದೆ. ಬಾ, ಎಲ್ಲ ಡಾಕ್ಟ್ರು ಹಂಗೆ ಇರ್ತಾರ, ಒಂದು ಡಾಕ್ಟರ್ ಇರ್ತಾರೆ, ಇನ್ನೊಬ್ರು ಚೆನ್ನಾಗಿರ್ತಾರೆ ಅಂತ ಹೋದ್ಮೇಲೆ ಅವರು ಇಲ್ಲ. ಏನಾಯ್ತು ಅಂದ್ರೆ ನಮ್ಮ ಮಗನಿಗೆ ಫೋನ್ ಮಾಡಿದೆ, ಈ ತರ ನೋಡಪ್ಪ ಅಂತ ಹೇಳ್ಬಿಟ್ಟು. ಅಲ್ಲಿ ಒಬ್ರು ಡಾಕ್ಟರ್ ಸರ್ಜನ್ನು, ಅವರು ನಮ್ಮ ಮಗನಿಗೆ ವಿಡಿಯೋ ಕಾಲ್, ಒಂದಿನ ಎಲ್ಲ ವಿಡಿಯೋ ಕಾಲ್ ಮಾಡಿದಾರೆ. ನನ್ನ ಮಗ ಮಾಡಿ ಮಾತಾಡಿ ತುಂಬಾ ಭರವಸೆ ಕೊಟ್ಟರು. ಇಲ್ಲ ಏನೂ ಆಗಲ್ಲ, ಚೆನ್ನಾಗಿ ಆಗ್ತಾರೆ, ಅಂಜಿಯೋಗ್ರಾಮ್ ಮಾಡಬೇಕು, ಅಂಜಿಯೋಗ್ರಾಮ್ ಮಾಡಿ ಹುಷಾರಾಗ್ತಾರೆ ಅಂತ ಹೇಳಿದ್ರು. ಮಾಡಿದ್ರು. ಆಮೇಲೆ ಅಂಜಿಯೋಗ್ರಾಮ್ ಮಾಡಿದ್ರು. ನಮ್ಮ ಮಗ ಹೇಳಿದ್ರು, ಇಲ್ಲ ನಾನಿಲ್ಲ, ನಾನು ಬಂದಮೇಲೆ ಮಾಡಿಸ್ತೀನಿ, ಈಗ ಬೇಡ ಅಂತ ಹೇಳಿದ್ರು. ಅವ್ರು ತುಂಬ ಭರವಸೆ ಕೊಟ್ಬಿಟ್ಟು ಅವ್ರ ಫ್ರೆಂಡು ಒಬ್ಬರು ಸುಮನ ಹಾಸ್ಪಿಟಲಲ್ಲಿ ಕುಮಾರ್ ಮತ್ತು ಸುಜಾತ ಅಂತ 2 ಡಾಕ್ಟರ್ ಇದ್ದರು. ಅವ್ರಿಗೂ ಫೋನ್ ಮಾಡಿದ್ದ ಮಗ, ಅವರು ಬಂದೆಲ್ಲ ನೋಡಿದರು. ಸರಿ ಅಂತ ಮಾಡಿಸಿದ್ರು. ಅಂಜಿಯೋಗ್ರಾಮ್ ಮಾಡಿಸಿದ್ವಿ. ಇವತ್ತು ಕರ್ಕೊಂಡು ಹೋಗಿದ್ವಿ. ಮಧ್ಯಾಹ್ನಕ್ಕೆ ಅಂಜಿಯೋಗ್ರಾಮ್ ಮಾಡಿಸಿದ್ರು. ICUನಲ್ಲಿ ಇಟ್ಟರು. ಆಮೇಲೆ ಒಂದಿನ ಆಯಿತು. ಇನ್ನೊಂದು ದಿನನೂ ಅದೂ ಇನ್ಶೂರೆನ್ಸೇ, ಯಜಮಾನ್ರದ್ದು ಇನ್ಶೂರೆನ್ಸೇ. ಸರಿ ಅಂತ ನೆಕ್ಸ್ಟ್ ಡೇ ಏನಾಯಿತು, ಇರಲಿ ಇವತ್ತೊಂದು ದಿವಸ ICUನಲ್ಲಿ ಆ ಡಾಕ್ಟ್ರ್ ಹೇಳಿದ್ರು, ಏನು ಜೀವಕ್ಕೇನು ಅಪಾಯ ಇಲ್ಲಮ್ಮ, ಹೀಗೆ ಬೆನ್ನು ತಟ್ಟಿಬಿಟ್ಟು ಆ ಸರ್ಜನ್ನು ಹೇಳಿದ್ರು, ಏನು ಹುಷಾರಿದ್ದಾರಮ್ಮ, ಏನು ತೊಂದರೆ ಇಲ್ಲ. ಮಗನಿಗೂ ಹೇಳಿದರು, ಚೆನ್ನಾಗಿದ್ದಾರೆ, ನಿಮ್ಮಪ್ಪ ಏನು ಆಗಲ್ಲ, ಹುಷಾರಾಗಿದೆ ಅಂತ. ಆ ಡಾಕ್ಟರ್ಸು ಬಂದು ನೋಡ್ಕೊಂಡ್ರು, ಚೆನ್ನಾಗೇ ಇದ್ದರು. ಬುಧವಾರ ಅಡ್ಮಿಟ್ ಆದ್ವಿ. ಗುರುವಾರ ಸಾಯಂಕಾಲ 5:30ಗೆ ನಮ್ಮ ಅಳಿಯ ನಾನು ನಮ್ಮ ಇವರೆಲ್ಲ ಇದ್ವಿ. ನಮ್ಮ ಅಳಿಯ ಮನೆಗೆ ಹೋದರು, ಹೋಗ್ತೀನಿ ಅಂಥೇಳಿ. ನಾನು ಇದ್ದೆ, ಸಾಯಂಕಾಲ ಬರ್ತೀನಿ ಅಂತೇಳಿ ಹೋದರು. ಇರಬೇಕಾದ್ರೆ 5:30 ಗಂಟೆಗೆ ಡಾಕ್ಟ್ರು ಬಂದು ತಟ್ಬಿಟ್ಟು ಹೋದ್ರು. ಆಮೇಲೆ ನೋಡಿದ್ರೆ ಹಾಸ್ಪಿಟಲಲ್ಲಿ ಇಲ್ಲಿವರೆಗೂ ನೀರು ಬಂದುಬಿಟ್ಟಿದೆ ಅಂತ ICUನಲ್ಲಿ, ನಮಗೆ ಗೊತ್ತಿಲ್ಲ. ಕೂತ್ಕೊಂಡು ಎಲ್ಲ ಗಚ ಓಡಾಡ್ತಾ ಇದ್ದಾರೆ. ಇದೇನಕ್ಕೆ ಓಡಾಡ್ತಾರೆ, ಬೆಂಕಿ ಅಂದ್ರೆ ನಂಗೊಂದು ಭಯ ಆಯಿತು. ನನ್ನ ಸೊಸೆಗೆ ಫೋನ್ ಮಾಡಿ ಕೇಳಿದೆ, ಅಮ್ಮ TV 9 ಹಾಕಿ ನೋಡು, ಏನು ಆಸ್ಪತ್ರೆಯಲ್ಲಿ ICUನಲ್ಲಿ ಬೆಂಕಿ ಏನು ಹತ್ಕೊಂಡ್ಬಿಟ್ಟಿದೆ ಅಂತೆ, ಏನಂತ ಗೊತ್ತಿಲ್ಲ ನಮ್ಗೆ, ಯಾವುದೊಂದು ನೀನು ನೋಡು ಅಂತ ಹೇಳಿದೆ. ಏನೂ ಇಲ್ಲಮ್ಮ ಅಂತ ಅವಳು ಹೇಳಿದೆ. ಆಮೇಲೆ ನೋಡಿದ್ರೆ ನೀರು ತುಂಬ್ಕೊಂಡ್ಬಿಟ್ಟಿದೆ ICUನಲ್ಲಿ, ಗೊತ್ತಿಲ್ಲ. ಆಮೇಲೆ 6 ಗಂಟೆಯಿಂದ 8 ಗಂಟೆವರೆಗೂ ಪೇಷಂಟ್ಗಳನ್ನ ಎಳ್ದು ಎಲ್ಲ ಹಾಕಿದ್ರು, ಏನು ಹಾಕಿದ್ರು ನಾವು ನೋಡೇ ಇಲ್ಲ, ಎಲ್ಲ ಕ್ಲೋಸ್ ಮಾಡ್ಕೊಂಡ್ಬಿಟ್ರು. ಆಮೇಲೆ 8 ಗಂಟೆ ಆದಮೇಲೆ 8:30ಗೆ ಇದಕ್ಕೆ ಹಾಕ್ತೀವಿ, ಬೆಡ್ಗೆ ಹಾಕ್ತೀವಿ ರೂಮ್ಗೆ ಅಂತ ಹೇಳಿದ್ರು. ಸರಿ ಹೆಂಗೋ ಹೋಗಲಿ ಅಂತ ಹೇಳಿದೆ. ಸರಿ ಹಂಗೆ ಮಾಡಿ ಅಂದೆ. ಅಷ್ಟೊತ್ತಿಗೆ ನನ್ನ ಮಗ ಏನು ಮಾಡ್ದ, ಎಮರ್ಜೆನ್ಸಿ ಟಿಕೆಟ್ ಬುಕ್ ಮಾಡಿಕೊಂಡು
ಗುರುವಾರ ಸಾಯಂಕಾಲ ಅವನು ಏರ್ಪೋರ್ಟಿಗೆ ಬಂದು ಫೋನ್ ಮಾಡ್ದ, ಅಮ್ಮ ನಾನು ಬಂದಿದ್ದೀನಿ, ಮನೆಗೆ ಹೋಗ್ಬಿಟ್ಟು ಸಾಮಾನ್ಯ ಲಗೇಜ್ ಇಟ್ಬಿಟ್ಟು ಬರ್ತೀನಿ ಅಂತ ಹೇಳ್ದ. ಸರಿ, ಅವರು ICUನಲ್ಲಿ ತೆಗೆದುಬಿಟ್ಟು ವಾರ್ಡಿಗೆ ಶಿಫ್ಟ್ ಮಾಡಿ ವಾರ್ಡಲ್ಲಿ ಇಟ್ಟರು. ವಾರ್ಡಲ್ಲಿ ಇಟ್ಮೇಲೆ ಅವ್ರಿಗೆ 2 ಅವರಿಂದ ಏನು ಫುಡ್ ಕೊಟ್ಟಿಲ್ಲ. ಅವ್ರಿಗೆ ಲಿಕ್ವಿಡ್ ಕೊಡಬೇಕಲ್ವಾ, ಲಿಕ್ವಿಡ್ ಕೊಟ್ಟಿಲ್ಲ. ನಾನು ಹೇಳಿದೆ, ಏನು ಕೊಟ್ಟಿಲ್ವಲ್ಲ, 2 ಅವರ್ ಆಯಿತು, ಏನೂ ತಿಂದಿಲ್ಲ, ಏನಾದರೂ ಲಿಕ್ವಿಡ್ ಕೊಡಬೇಕಲ್ಲ. ಲಿಕ್ವಿಡ್ದು ಪೈಪು ಎಲ್ಲೋ ಬೀಳಿಸ್ಬಿಟ್ಟಿದ್ದಾರೆ, ಗೊತ್ತಿಲ್ಲ ಎಲ್ಲಿ ಬೀಳಿಸಿದ್ರೆ ಗೊತ್ತಿಲ್ಲ. ಸರಿ, ಲಿಕ್ವಿಡ್ ಪೈಪ್ ಇಲ್ಲ, ಲಿಕ್ವಿಡ್ ಪೈಪ್ ಹಾಕಬೇಕು ಅಂದರು. ಆ ನರ್ಸ್ಗಳಿಗೆ ಹೇಳಿದೆ, ಏನು 2 ಅವರಿಂದ ಏನೂ ಇಲ್ಲ, ಲಿಕ್ವಿಡ್ ಏನಾದರೂ ಕೊಡಬೇಕಲ್ವಾ ಅಂತೇಳಿ. ಕೊಡ್ತೀವಿ ಅಂತ ಏನೂ ಕೊಟ್ಟಿಲ್ಲ. ಆಮೇಲೆ ಯಾರೋ ನೈಟ್ ಶಿಫ್ಟ್ ಡಾಕ್ಟ್ರು ಬರ್ತಾರೆ, ನೀವೇನು ಅವ್ರು ಮಾಡ್ತಾರೆ, ನಾವು ಮಾಡಲ್ಲ ಅಂತ ಹೇಳಿಬಿಟ್ರು ನರ್ಸ್. ಅಷ್ಟೊಂದು 8:30 9 ಗಂಟೆ ಆಯಿತು. ಮಗ ಬಂದು ಮನೆಯಿಂದ ಹಾಸ್ಪಿಟಲ್ಗೆ ಬಂದ. ಅಳಿಯ ಮಗ ನಾವು 3 ಜನನು ಹಿಂಗೆ ಕೂತ್ಕೊಂಡು ಯಜಮಾನರು ಮಾತಾಡ್ತಾಯಿದ್ರು, ಚೆನ್ನಾಗೆ ಮಲ್ಕೊಂಡಿದ್ರು. ಅವ್ರು ಯಾವಾಗಲೂ ನ್ಯೂಸ್ ನೋಡೋದು ತುಂಬ ಅಭ್ಯಾಸ. ಪಬ್ಲಿಕ್ TV ಹಾಕು ಅಂತ ಹೇಳಿದರು ಮಗನಿಗೆ, ಕೈಗೆ ಹಿಡ್ಕೊಂಡೇ ಇದ್ದರು. ಪಬ್ಲಿಕ್ TV ಹಾಕ್ದ ಮಗ TV ನೋಡ್ತಾ ಇದ್ರು. ಹೇಳ್ದ ಮಗ, ಡ್ಯಾಡಿ ನಾನು ಬಂದುಬಿಟ್ಟೆ, ನೀನು ಚೆನ್ನಾಗಾಗೋವರೆಗೂ ನಾನು ಇಲ್ಲೇ ಇರ್ತೀನಿ, ಸದ್ಯಕ್ಕೆ ಹೋಗಲ್ಲ ಅಂತ ಹೇಳಿ ಮಾತಾಡ್ಕೊಂಡು ಕೂತ್ಕೊಂಡಿದ್ದು. ಚೆನ್ನಾಗೇ ಮಾತಾಡ್ತಾಯಿದ್ರು. ಆಮೇಲೆ ಒಂದು ನೈಟ್ ಶಿಫ್ಟ್ ಡಾಕ್ಟ್ರು ಬಂದಿದೆ, ಟಪ ಅಂತ ಎದೆ ಮೇಲೆ ಹೊಡೆದ್ಲು. ಮಗ ಅಲ್ಲಿ ಕೂತ್ಕೊಂಡವನು, ಅವ್ನು ಸ್ವಲ್ಪ ಕ್ಲೆವರು ನನ್ನ ಮಗ ತುಂಬ. ಅವ್ನು ಹೇಳ್ದ, ಡಾಕ್ಟ್ರೇ ಇದು ಹಾರ್ಟ್ ಪೇಷೆಂಟು, ನೀವು ಹಿಂಗೆ ರಫ ಅಂತ ಎದೆ ಮೇಲೆ ಹೊಡಿತಾ ಇದ್ದೀರಲ್ಲ, ಆಂಜಿಯೋಗ್ರಾಮ್ ಆಗಿದೆ, ಹಂಗೆ ಹೊಡಿಬೋದಾ ಅಂತ ಕೇಳಿದರು. ನಾನಾ ಡಾಕ್ಟ್ರು ಅಂತ ಅಯ್ಯಮ್ಮ ರೇಗಿದ್ಲು. ರೇಗಿದ ತಕ್ಷಣ ನಾನು ಅವನಿಗೆ ಸುಮ್ಮನೆ ಇರಿಸ್ದೆ, ಸುಮ್ಮನಿರಪ್ಪ, ಏನು ಮಾತಾಡಬೇಡ, ಹೋಗ್ಲಿ ಅಂತ. ಎಲ್ಲ ನಮ್ಮ ಹೊಡೆಯೋದು, ಆಂಜಿಯೋಗ್ರಾಮ್ ಆಗಿದೆ, ಹಾರ್ಟ್ ಪೇಷೆಂಟು, ಹಂಗೆ ರಫ ಅಂತ ಜೋರಾಗೆ ಹೊಡೆದು, ಎಷ್ಟು ಜೋರು ಅಂತ ಹೇಳ್ದ. ಸುಮ್ಮನೆ ಆಮೇಲೆ ಎಜ್ಜೆ ಹೋಗಿ ಅಂತ ಹೇಳಿದ್ರು. ಯಾರು ಇಲ್ಲಿರಬಾರ್ದು, ನಾನು ಟ್ಯೂಬ್ ಹಾಕಬೇಕು ಅಂತಂದು ಹೋಗಿ ಇಲ್ಲಿ ನಿಂತ್ಕೊಂಡ್ವಿ. 3 ಜನ ನಿಂತ್ಕೊಂಡಿದ್ದೀವಿ. ಅವ್ರು ಅದೆಲ್ಲಿ ಟ್ಯೂಬ್ ಹಾಕಿಲ್ಲೋ ಏನು ಹಾಕಿಲ್ಲೋ ಗೊತ್ತಿಲ್ಲ. ಅಂತ ಕಿರ್ಚಿತ್ತು, ಪ್ರಾಣ ಹೊಟ್ಟೋಯ್ತು. 2 ನಿಮಿಷದಲ್ಲಿ ಪ್ರಾಣ ಹೊಟ್ಟೋಯ್ತು. ಆಮೇಲೆ ಹೊರಗಡೆ ಬಂದುಬಿಟ್ಟು, ಟ್ಯೂಬ್ ಹಾಕಿದ್ದೀನಿ, ನಾಳೆ ಬೆಳಗ್ಗೆ ಡಿಸ್ಚಾರ್ಜ್ ಮಾಡ್ತೀನಿ, ನೀವು ಟ್ಯೂಬನ್ನ ಚೆನ್ನಾಗಿ ನೋಡ್ಕೋಬೇಕು ಅಂತ ನನ್ನ ಹತ್ರ ಹೇಳಿದ್ಲು. ನಾನು ಬಂದು ನೋಡ್ತಾ ಇದ್ದೀನಿ, ಪ್ರಾಣನೇ ಇಲ್ಲ, ಬಾಯಿ ಮೇಲ್ಬಿಟ್ಟಿದ್ದಾರೆ, ಏನಿಲ್ಲ. ವಿತಿನ್ 2 ನಿಮಿಷದಲ್ಲಿ ಪ್ರಾಣ ಇಲ್ಲ. ನನ್ನ ಮಗ ಅರುಣ್ ಕರೆದು ತೋರಿಸ್ದೆ, ಇಲ್ಲ ICUಗೆ ತೊಗೊಂಡೋಗ್ತೀನಿ ಅಂದರು. ಪ್ರಾಣ ಹೋಗಿದ್ಮೇಲೆ ICUಗೆ ತೊಗೊಂಡೋಗಿ ಏನು ಪ್ರಯೋಜನ, ನೀವು ಪ್ರಾಣ ಉಳಿಸೋಗಿದ್ರೆ ತೊಗೊಂಡೋಗಿ. ಆಗ ಹೇಳಿದೆ, ಮಗ ಇಲ್ಲ ಕಣೋ, ಆಗೋಗ್ಬಿಟ್ಟಿದೆ ನೋಡು, ಪ್ರಾಣ ಇಲ್ಲ ಅಂತ ಹೇಳಿದೆ. ಆಮೇಲೆ ಅಳಿಯನೂ ಬಂದರು, ಇಬ್ಬರು ನೋಡಿದರು. ಅವ್ನು ಡಾಕ್ಟ್ರ್ ಇನ್ನೂ ಅಲ್ಲೋಗಿಲ್ಲ. ಡಾಕ್ಟ್ರನ್ನ ಕರೆದು ತೋರಿಸಿದ್ರೆ ಅವಳಿಗೆ ಬಾಯಿ ಇಲ್ಲ, ಮಾತಿಲ್ಲ, ಏನೂ ಇಲ್ಲ. ಅಷ್ಟು ಬೇಗ ನೋಡ್ಕೋಬೇಕಲ್ವಾ, ಹಾರ್ಟ್ ಪೇಷೆಂಟ್ ಅಂದಮೇಲೆ ಇಮಿಡಿಯೇಟ್ ಟ್ರೀಟ್ಮೆಂಟ್ ಎಲ್ಲ ಕೊಡ್ಬೇಕು 5 ನಿಮಿಷದಲ್ಲಿ ಅಂತ. ಮಗ ಸ್ವಲ್ಪ ಹೇಳ್ದ, ಎಂಥದ್ದು ಇಲ್ಲ, ಉಸಿರಿದೆ. ನಾನು ಹೇಳಿದೆ, ನೀನೇನು ಅವ್ರನ್ನ ಕೊಲೆ ಮಾಡಿ, ನೀನೇನು ಅವ್ರನ್ನ ಸಾಯಿಸಿರೋದು, ಈಗ TV ನೋಡಿ ಚೆನ್ನಾಗಿದ್ದವ್ರು ಏನು ಮಾಡಿದೆ ನೀನು ಅಂತ ಹೇಳಿಬಿಟ್ಟು ಜೋರು ಮಾಡಿದೆ. ನಾನು ICUನಲ್ಲಿ ಕಳಿಸ್ಬೇಡಿ, ಬೇಕಾಗಿಲ್ಲ, ಈಗ ತೊಗೊಂಡೋಗಿ ಸುಮ್ಮನೆ ಇಟ್ಕೊತಾರೆ, ಒಂದು 15 ದಿವಸ 10 ದಿವಸ ಇಟ್ಕೊತಾರೆ, ಮತ್ತೆ ರಾತ್ರಿ 12 ಗಂಟೆನಲ್ಲಿ ಡೆತ್ ಆಯಿತು ಅಂತೇಳಿ ಬಾಡಿನ ನಮಗೆ ಕೊಡ್ತಾರೆ. ಆಗೋಗ್ಬಿಟ್ಟಿದೆ, ಉಳಿಸ್ಕೊಡೋಂಗಿದ್ರೆ ಇಟ್ಕೊಳ್ಳಿ, ಇಲ್ಲಾಂದರೆ ಬೇಡ ಅಂತ ಕೊಡಲಿಲ್ಲ. ನನ್ನ ಬಾಡಿ, ನನ್ನ ಮಗಳು ಇರಲಿಲ್ಲ. ನನ್ನ ಮಗಳು ಯುರೋಪಿಗೆ ಹೋಗಿದ್ಲು ಕೆಲಸದ ಮೇಲಿಂದ, ಅಲ್ಲಿ ಬರೋವರೆಗೂ ಅಲ್ಲೇ ಇತ್ತು. ಆಮೇಲೆ ನಮ್ಮ ಯಜಮಾನ್ರು 2 ವರ್ಷ ಇತ್ತು ತೀರೋದು. ನಾನು ಇವತ್ತಿನವರೆಗೂ ಒಂದು ಆಸ್ಪತ್ರೆಗೆ ಹೋಗ್ತಾ ಇಲ್ಲ. 3 ವರ್ಷ ಆಯ್ತು, ಒಂದು ಮಾತ್ರೆ ತಗೊಳ್ಳಲ್ಲ, ಒಂದು ಏನೂ ಇಲ್ಲ. ನನಗೆ ಅಂತ ಫ್ಯಾಮಿಲಿ ಡಾಕ್ಟ್ರು ಯಾರೂ ಇಲ್ಲ. ನನ್ನಲ್ಲಿ ಏನಾದರೂ ತಪ್ಪು ಮಾತಾಡಿದ್ರೆ ದಯವಿಟ್ಟು ಕ್ಷಮೆ ಇರಲಿ.